ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿಯನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೋಡಿ, ಇವತ್ತು ನಮ್ಮ ಮನೆ ದೇವರು ಶ್ರೀ ಗುಡ್ಡುರಂಗನಾಥ ಸ್ವಾಮಿಯವರಿಗೆ ದೀಪೋತ್ಸವ ಕಾರ್ಯಕ್ರಮ ಇತ್ತು. ಕಾರ್ತಿಕ ಮಾಸದ ಪ್ರಯುಕ್ತ ನಾವೆಲ್ಲರೂ ಗುಡ್ಡುರಂಗನಾಥ ಸ್ವಾಮಿಗೆ ಹೋಗಿದ್ವಿ. ನಮ್ಮ ಆರಾಧ್ಯ ದೇವ, ನಮ್ಮ ಕುಲದೇವರು ಶ್ರೀ ಗುಡ್ಡುರಂಗನಾಥ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಾವು ಹೋಗಿರೋದ್ರಿಂದ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇದು ಮಾರ್ಗನಹಳ್ಳಿಲಿರುವಂಥ ಗುಡ್ಡುರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ನಾನು ಮದುವೆಗೆ ಮುಂಚೆನೂ ನಾನು ಗುಡ್ಡುರಂಗನಾಥ ಸ್ವಾಮಿಗೆ ಹೋಗ್ತಾಯಿದ್ದೆ, ಬರ್ತಿದ್ದೆ. ಹೆಂಗೆ ಅಂದರೆ ನಮ್ಮದು ಕನಸಂದ್ರ ನಮ್ಮ ತಾಯಿ ತವ್ರ ಮನೆ. ಹಾಗಾಗಿ ನಾವು ಹಬ್ಬ ಹುಣ್ಣಿಮೆಗಳಿಗೆ ಹೋದಾಗ ನಮ್ಮ ಚಿಕ್ಕಮ್ಮರ ಜೊತೆ ಅಲ್ಲಿ ಗಂಗಮ್ಮ ಮಾಸ್ತಮ್ಮ ಮಾಡೋಕ್ಕೆ ಹೋದಾಗ ನಾವು ಬೆಟ್ಟದ ಮೇಲೆ ಹೋಗಿ ಗುಡ್ಡುದ್ರಂಗನ ನೋಡಿಕೊಂಡು ಸುಮಾರು ವರ್ಷ ಬಂದಿದ್ವಿ. ಆದರೆ ನಾನು ಮದುವೆ ಆದಮೇಲೆ ನನಗೆ ಅದೇ ಮನೆ ದೇವರು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ನಮ್ಮ ಮನೆ ದೇವರು ಗುಡ್ಡುರಂಗನಾಥ ಸ್ವಾಮಿಯವರು. ಹಂಗಾಗಿ ನಾವು ಅವಾಗ ಜಾಸ್ತಿ ಹೋಗೋಕ್ಕಾಗ್ತಿರ್ಲಿಲ್ಲ. ನಾವು ಬಸ್ಗಳಲ್ಲೇ ಹೋಗಬೇಕಾಗಿತ್ತು. ನಾನು ಮದುವೆ ಆದಾಗ 95ನೇ ಇಸ್ವಿಲಿ ನಾನು ಮದುವೆ ಆದಾಗ ಬಸ್ಗಳಲ್ಲಿ ಹೋಗಿ ಬಸ್ಸಲ್ಲಿ ಬರ್ತಾಯಿದ್ವಿ. ಒಂದು 10 ವರ್ಷ ಆದ ನಂತರ ನಾವು ಒಂದು 2 ವೀಲರ್ಗಳು ತೊಗೊಂಡು 2 ವೀಲರಲ್ಲಿ ಹೋಗ್ತಿದ್ವಿ. ಅವಾಗೆಲ್ಲ ಒಂದೇ ಟೈಮಿಂಗ್ಸು 12 ಗಂಟೆಗೆ ಪೂಜೆ ಮಾಡ್ತಾಯಿದ್ದಿದ್ದು ಅವರು. 12 ಗಂಟೆ 12 ಕಾಲು ಒಳಗಡೆ ಅವರೊಂದು ಪೂಜೆ ಮಾಡಿಬಿಡೋರು. ಆ ಟೈಮ್ಗೆ ನಾವು ಹೋಗಿ ಆ ಸ್ವಾಮಿಗೊಂದು ಪೂಜೆ ಮಾಡಿಕೊಂಡು ನಮ್ಮ ಕಷ್ಟ ಸುಖ ಹೇಳ್ಕೊಂಬರ್ಬೇಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಟ್ರಸ್ಟಿ ಅಂತ ಮಾಡಿಕೊಂಡು ಒಂದು ದೇವಸ್ಥಾನನ ಅಭಿವೃದ್ಧಿ ಮಾಡಿ, ಒಂದು ರಾಜಗೋಪುರ ಮಾಡಿ, ಒಂದು ಮೆಟ್ಲು ವ್ಯವಸ್ಥೆ ಮಾಡಿದ್ರು. ಮತ್ತು ಒಂದು ಶನಿವಾರ ಭಾನುವಾರ ಬರೋಂಥ ಭಕ್ತಾದಿಗಳಿಗೆ ಒಂದು ಊಟದ ವ್ಯವಸ್ಥೆ, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಅಷ್ಟೊಂದು ಇರಲಿಲ್ಲ. ಹಂಗಾಗಿ ನೀರಿನ ವ್ಯವಸ್ಥೆ ಮಾಡಿದ್ರು. ಒಂದು ದಾಸೋಹ ಕಟ್ಟಿದ್ರು. ಒಬ್ಬರು ಭಕ್ತಾದಿಗಳು ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಮೆಯನ್ನು, ತುಂಬ ದೊಡ್ಡದಾಗಿದೆ ಪಂಚಮುಖಿ ಆಂಜನೇಯ ಸ್ವಾಮಿ, ನೋಡೋಕ್ಕೆ ಒಂಥರ ಆನಂದ ಅಂತ ಸ್ವಾಮಿನ ಅವರಲ್ಲಿ ಕಟ್ಟಿಸಿದ್ದಾರೆ. ಅದನ್ನು ನೋಡಿ ತುಂಬ ಜನ ಭಕ್ತಾದಿಗಳು ಆ ರೋಡಲ್ಲಿ ಏನು ಓಡಾಡ್ತಾರ ಅಂಥವರೆಲ್ಲ ಬಂದು ಆ ಸ್ವಾಮಿನ ದರ್ಶನ ಮಾಡಿಕೊಂಡು, ನಮ್ಮ ಗುಡ್ಡುರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು, ಒಂದು ರಾಜಗೋಪುರ ಕಟ್ಟಿದ್ದಾರೆ ಅಲ್ಲಿ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ ರಾಜಗೋಪುರದಡೆ ಬಂದು ಕುಂತು ಏನೋ ಊಟ ಗೀಟ ತಂದು, ಮತ್ತು ಆ ಊರಲ್ಲಿ ಸುಮಾರು ನಮ್ಮ ದೇವರುಗಳಿದೆ. ಲಕ್ಷ್ಮೀ ದೇವರು, ಆಂಜನೇಯ ಸ್ವಾಮಿ, ವಿಘ್ನೇಶ್ವರ ಸ್ವಾಮಿ, ಚಿಲುರಾಯ ಸ್ವಾಮಿ, ತುಂಬ ದೇವರುಗಳಿದೆ. ನಾವೆಲ್ಲ ದೇವ್ರಿಗೂ ವರ್ಷಕ್ಕೊಂದಿನ ನಾವು ಹಣ್ಣು ಕಾಯಿ ಕೊಟ್ಬಿಟ್ಟು ಯುಗಾದಿ ಹಬ್ಬದಲ್ಲಿ ಪ್ರತಿಯೊಂದು ದೇವ್ರಿಗೂ ನಾವು ಒಂದು ಕೈ ಮುಕ್ಕೊಂಡು ಆರಾಧನೆ ಮಾಡ್ಕೊಂಬರ್ತೀವಿ. ಹಂಗೆ ಅಲ್ಲೇ ನಾವೇನು ಬೆಟ್ಟದ ಮೇಲೆ ಗುಡ್ಡುರಂಗನಾಥ ಸ್ವಾಮಿ ಗುಡಿ ಅಂತೀವಲ್ಲ, ಆ ಬೆಟ್ಟದ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಲಿ ನಾವು ಗಂಗಮ್ಮನ ಮಾಡ್ತೀವಿ ವರ್ಷಕ್ಕೊಂದಿನ. ಆ ಕಲ್ಯಾಣಿಲಿ ಗಂಗಮ್ಮನ ಮಾಡಿ ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಮಾಸ್ತಮ್ಮ, ಈರ್ಮಸ್ತಮ್ಮ ಇದೆ. ಅದು ಈರ್ಮಸ್ತಮ್ಮ ಮಾಡಿ, ನಾಗರು ಮಾಡಿ, ಪ್ರತಿಯೊಂದು ನಮ್ಮ ಮನೆ ದೇವರ ಸನ್ನಿಧಿಲೇ ನಾವು ಮಾಡಬೇಕು. ಹಂಗಾಗಿ ಸ್ನೇಹಿತರೆ, ತುಂಬ ನಮಗೆ ನಮ್ಮ ಗುಡ್ಡದ ರಂಗ ಅಂತ ಕೇಳೋಕ್ಕೆ ನಮಗೆ ಕಿವಿಗಿಂಪು. ನಮ್ಮ ರಂಗನ ನೀವು ಒಂದ್ಸರಿ ಎಲ್ಲರೂ ದರ್ಶನ ಮಾಡಿ, ಎಲ್ಲರಿಗೂ ಒಳ್ಳೆಯದು. ಮತ್ತು ಸಂಕ್ರಾಂತಿ ಹಬ್ಬದಿಂದ 101 ಎಡೆ ಸೇವೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೆ ಆನಂದ. ಆ ಒಂದು ಕಾರ್ಯಕ್ರಮನ ನೋಡಬೇಕು. ನಾವು ದೇವ್ರು ನೋಡಿದಷ್ಟೇ ಖುಷಿಯಾಗುತ್ತೆ. ನೀವೆಲ್ಲರೂ ಒಂದ್ಸರಿ ನಮ್ಮ ಗುಡ್ಡುರಂಗನಾಥ ಸ್ವಾಮಿ ಕ್ಷೇತ್ರಕ್ಕೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ. ಅಲ್ಲಿಗೆ ಬಂದರೆ ನಿಮ್ಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇರೋಣ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನಿಸುತ್ತೆ. ಬರೋರಾದರೆ ಆದಷ್ಟು ಶನಿವಾರ ಭಾನುವಾರನೇ ಬನ್ನಿ. ಯಾಕಂದರೆ ಬಂದಂಥ ಭಕ್ತಾದಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ಮತ್ತು ನಾನು ಈ ದೇವಸ್ಥಾನ, ನಮ್ಮ ಒಂದು ಗುಡ್ಡುರಂಗನಾಥ ಸ್ವಾಮಿ ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋದರೆ ತುಂಬಾ ಇದೆ. ಒಂದು 7-8 ವಿಡಿಯೋ ಮಾಡಿದ್ರೂ ಸಾಲದು. ಅಷ್ಟು ಒಂದು ಅಭಿವೃದ್ಧಿ ಆಗಿದೆ, ಅಷ್ಟು ಒಂದು ಶಕ್ತಿ, ಒಂದು ಪವಾಡ ಆ ದೇವಸ್ಥಾನದಲ್ಲಿದೆ. ಹಾಗಾಗಿ ನಾನು ಒಂದು ಚಿಕ್ಕದಾಗಿ ಏನು ಇವತ್ತು ವಿಶೇಷವಾಗಿ ಒಂದು ದೀಪೋತ್ಸವ ಕಾರ್ಯಕ್ರಮ ಇರೋದರಿಂದ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬರು ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ. ಯಾಕೆ ಅಂದರೆ ಅದು ತುಂಬ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ. ನಮ್ಮ ಕತ್ತಲನ್ನು ಹೋಗಲಾಡಿಸಿ ಬೆಳಕಿಗೆ ತರುವಂಥ ಒಂದು ಕಾರ್ಯಕ್ರಮ. ನಿಮ್ಮ ಮನೆಯಿಂದ ಎಣ್ಣೆ, ಬತ್ತಿ, ದೀಪ ಏನೂ ತೊಗೊಂಡೋಗೋಕ್ಕಾಗಲ್ವ? ಯೋಚನೆ ಮಾಡಬೇಡಿ.
ಯಾರೋ ಭಕ್ತಾದಿಗಳು ಒಂದು ಎಣ್ಣೆ ದಾನ ಮಾಡಿರ್ತಾರೆ, ಒಂದು ಬತ್ತಿ ದಾನ ಮಾಡಿರ್ತಾರೆ. ದೇವಸ್ಥಾನಗಳಲ್ಲಿ ಪ್ರತಿಯೊಂದು ಇರುತ್ತೆ. ಅದಕ್ಕೊಂದು ದೀಪಕ್ಕೆ ಈ ಬತ್ತಿ ಹಾಕಿ ಎಣ್ಣೆ ಹಚ್ಚಿ ಅದರಲ್ಲೇ ನಿಮಗೆ ಫಲ ಸಿಗುತ್ತೆ. ಇದೊಂದು ದೊಡ್ಡ ಕಥೆನೇ ಇದೆ. ಆ ಕಥೆ ಬಗ್ಗೆ ನಾನು ಒಂದಿನ ವಿಡಿಯೋನೂ ಹೇಳ್ತೀನಿ. ನಾವು ಯಾರೋ ಇಟ್ಟಿರೋ ಒಂದು ದೀಪ ಬತ್ತಿನ ಹಚ್ಚೋದ್ರಿಂದನೂ ನಮಗೆ ಫಲ ಸಿಗುತ್ತೆ. ಇದು ತುಂಬ ಸತ್ಯವಾದಂತಹ ಮಾತು. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಅಕ್ಕಪಕ್ಕ ದೇವಸ್ಥಾನದಲ್ಲಿ ಒಂದು ದೀಪೋತ್ಸವ ಕಾರ್ಯಕ್ರಮ ಇದ್ದರೆ ನೀವು ಭಾಗಿಯಾಗಿ, ನಿಮ್ಮಲ್ಲೂ ಶಕ್ತಿ ಇದ್ದರೆ ನೀವು ತಗೊಂಡೋಗಿ ಎಣ್ಣೆ ಒಂದು ಬತ್ತಿನ ದೇವಸ್ಥಾನಗಳಿಗೆ ಒಂದು ದಾನ ಮಾಡಿ. ದಾನ ಧರ್ಮದಿಂದ ನಮಗೆ ಮುಕ್ತಿ ಸಿಗುತ್ತೆ, ಫಲ ಸಿಗುತ್ತೆ, ನೂರಾರು ಜನ್ಮದ ಪಾಪಗಳು ಕಳೆಯುತ್ತೆ. ನಾವು ಮಾಡೋ ಕೆಲಸಗಳಿಗೆಲ್ಲ ಭಗವಂತ ಒಂದು ದಾರಿ ಬಿಟ್ಕೊಡ್ತಾನೆ ಸ್ನೇಹಿತರೆ. ಹಾಗಾಗಿ ನಮ್ಮ ಗುಡ್ಡು ರಂಗನಾಥ ಸ್ವಾಮಿ ಗುಡಿಲಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಒಂದು ದೀಪೋತ್ಸವ ಕಾರ್ಯಕ್ರಮ ನಡೀತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.